ವೀಕ್ಷಕರೇ, ಕರ್ನಾಟಕ ಮೂಲದ ಶಿಲ್ಪಿಯಾದಂಥ ಅರುಣ್ ಯೋಗಿರಾಜ್ರವರು ನಿರ್ಮಿಸಿದಂಥ ಶ್ರೀರಾಮನ ವಿಗ್ರಹ ಅದಾಗಲೇ ರಾಮ ಮಂದಿರದ ಗರ್ಭಗುಡಿಯೊಳಗೆ ಬಂದಿದೆ. ಈ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಗಳು ಭರದಿಂದ ಸಾಗ್ತಿವೆ. ಜನವರಿ 22ರ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವದ ಚಾಲನೆಗೆ ದೇಶದ ಗಣ್ಯಾತಿ ಗಣ್ಯರಿಗೆ ಆಹ್ವಾನಿಸಲಾಗಿದೆ. ಕಾಂಗ್ರೆಸ್ನ ಕೆಲ ಮುಖಂಡರು ಮಾತ್ರ ಈ ಒಂದು ಆಹ್ವಾನವನ್ನ ಅಂಗೀಕರಿಸಿಲ್ಲ. ಕಾಂಗ್ರೆಸ್ನ ಯುವ ನಾಯಕರಾದಂಥ ರಾಹುಲ್ ಗಾಂಧಿ ಅವರನ್ನೇ ಆಹ್ವಾನ ಮಾಡದಂಥ ರಾಮ ಮಂದಿರಕ್ಕೆ ಇಲ್ಲಿಯ ಒಬ್ಬ 12 ವರ್ಷದ ಬಾಲಕನೊಬ್ಬನಿಗೆ ಆಹ್ವಾನ ಮಾಡಲಾಗಿದೆ. राहुल गांधी को निमंत्रण नहीं मिला, आपको मिल गया। राहुल गांधी उस काबिल है ही नहीं, काबिल नहीं है वो। ಯಾರು ಈ ಹುಡುಗ? ಇವತ್ತು ದೇಶದಾದ್ಯಂತ ಈ ಹುಡುಗನದೇ ಸುದ್ದಿ. ಅಷ್ಟಕ್ಕೂ ಈ ಸಣ್ಣ ಹುಡುಗನನ್ನ ಆಹ್ವಾನ ಮಾಡಿದ್ಯಾಕೆ? ಈ ಬಾಲಕನಲ್ಲಿ ಇರುವಂತ ಅಂಥ ವೈಶಿಷ್ಟ್ಯವಾದರೂ ಏನು? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಹುಡುಗನ ಬಗ್ಗೆ ಇರುವಂತ ಒಂದಷ್ಟು ರೋಚಕ ಮಾಹಿತಿಗಳನ್ನ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ಬಾಲಕನ ಹೆಸರು ಮಹಾಂತ್ ಸೂರಜ್ ದಾಸ್. 11ರಿಂದ 12 ವರ್ಷದ ಈತನಿಗೂ ಕೂಡ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಮುಖ್ಯ ಆಹ್ವಾನ ಪತ್ರ ಸಿಕ್ಕಿದೆ. ಬಾಲ ವಿವೇಕಾನಂದರಂಥ ತೇಜಸ್ಸನ್ನು ಹೊಂದಿರುವಂತ ಈ ಯುವ ಬಾಲಕ ಬಾಲ ಸಾಧುವಿನ ವೇಷದಲ್ಲಿ ಕಂಗೊಳಿಸ್ತಾನೆ. ಉತ್ತರ ಭಾರತದ ಅನೇಕ ವಾಹಿನಿಗಳು ಈಗಾಗಲೇ ಈತನ ಅನೇಕ ಸಂದರ್ಶನಗಳನ್ನ ಮಾಡಿವೆ. ವಾಹಿನಿಗಳು ಕೇಳುವಂತ ಪ್ರಶ್ನೆಗಳಿಗೆ ಎದೆಯನ್ನು ಸೆಟಿಸಿ ಈತ ನೀಡುವಂತ ಉತ್ತರಗಳು ದೃಢವಾಗಿವೆ. वो लोग कह रहे हैं कि हम नहीं आएंगे, ये मोदी का कार्यक्रम है। ये मोदी का कार्यक्रम नहीं है, राम का कार्यक्रम है। जो राम का नहीं कह रहे ना, वो किसी काम का नहीं। ರಾಮ ಮಂದಿರ ಹಾಗೂ ಅದರ ಐತಿಹ್ಯದ ಬಗ್ಗೆ ಗರ್ವದಿಂದ ಮಾತನಾಡುವಂತ ಈ ಹುಡುಗ ಯಾರ್ಯಾರು ಈ ವಿಗ್ರಹದ ಜೀರ್ಣೋದ್ಧಾರವನ್ನ ವಿರೋಧ ಮಾಡ್ತಿದ್ದಾರೋ ಅಥವಾ ಇದರ ಉದ್ಘಾಟನೆಗೆ ಬರೋದಕ್ಕೆ ಒಪ್ತಿಲ್ವೋ ಅವರೆಲ್ಲ ಪಾಕಿಸ್ತಾನಕ್ಕೆ ಹೋಗಿ ನೆಲೆಸಲಿ ಎಂಬ ಹೇಳಿಕೆಯನ್ನ ಯಾವುದೇ ಭಯ ಇಲ್ಲದೆ ಕೊಟ್ಟಿದ್ದಾನೆ. पक्ष के लोग नहीं आ रहे हैं, कह रहे हैं मोदी जी ने अपना इवेंट बना लिया इसे। जिनको नहीं आना है वो चले जाएं पाकिस्तान में आराम से। ರಾಮ ಮಂದಿರವನ್ನ ಬೆಂಬಲಿಸಲು ಇಷ್ಟ ಇಲ್ಲದಿರೋರು ದೇಶದ್ರೋಹಿಗಳು ಎಂಬುದು ಈ ಹುಡುಗನ ಮಾತು. ಇಷ್ಟು ವರ್ಷಗಳ ಹಿಂದೂಗಳ ಅದಮ್ಯ ಕನಸಿನ ಆಶಯವಾದಂಥ ರಾಮ ಮಂದಿರ ಈಗ ತಲೆ ಎತ್ತುತ್ತಾ ಇದೆ. ಇದು 5 ಶತಮಾನಗಳ ಹೋರಾಟ. ನಮ್ಮದೇ ನೆಲದಲ್ಲಿ ನಮ್ಮ ದೇವರ ಮಂದಿರಕ್ಕಾಗಿ ನಾವಿಷ್ಟು ಕಾಲ ಪರಕೀಯರಂತೆ ಪರದಾಡಬೇಕಿತ್ತು. ಅದೆಲ್ಲಕ್ಕೂ ಕೂಡ ಈಗ ಕೊನೆ ಸಿಕ್ಕಿ ಇಲ್ಲಿ ಕೋಟ್ಯಾಂತರ ಹಿಂದೂಗಳ ಆಶಯದಂತೆ ರಾಮ ಮಂದಿರ ಇದೀಗ ನಿರ್ಮಾಣವಾಗ್ತಿದೆ. ಇದು ಪ್ರತಿಯೊಬ್ಬ ಭಾರತೀಯನು ಕೂಡ ಗರ್ವಿಸಬೇಕಾದಂತ ಸಂಗತಿ. ಈಗ ಇದನ್ನು ಕೂಡ ವಿರೋಧ ಮಾಡೋರು ಈ ದೇಶದಲ್ಲಿ ಇರೋದಕ್ಕೆ ನಾಲಾಯಕ್ ಅಂತ ಹೇಳುವಂತ ಈ ಬಾಲಕನ ಧೈರ್ಯದ ನುಡಿಗಳು ನಮ್ಮನ್ನ ತಟ್ಟಿ ಎಚ್ಚರಿಸುವಂತಿವೆ. ರಾಮ ಮಂದಿರದ ಉದ್ಘಾಟನಾ ಮಹೋತ್ಸವಕ್ಕೆ ಬರುವುದೇ ಒಂದು ಪುಣ್ಯ ವಿಶೇಷತೆ. ಇದಕ್ಕೆ ಆಹ್ವಾನ ಸಿಕ್ಕರೂ ಕೂಡ ಅನೇಕರು ಬರೋದಕ್ಕೆ ಒಪ್ಪದೇ ಇರೋದು ನಿಜಕ್ಕೂ ದೌರ್ಭಾಗ್ಯದ ಸಂಗತಿ ಎಂಬುದು ಈ ಬಾಲಕನ ಮಾತು. ಉತ್ತರ ಪ್ರದೇಶದ ಹನುಮಾನ್ ಗಡಿ ಎಂಬ ಸ್ಥಳದ ನಿವಾಸಿಯಾದಂಥ ಈ ಹುಡುಗನನ್ನ ಸೂರಜ್ ದಾಸ್ ಜಿ, ಮಹಾಂತ್ ಜಿ ಅಂತ ಜನ ಕರೀತಾರೆ. ಅಯೋಧ್ಯೆಯ ಯಂಗ್ ಫೈರ್ ಬ್ರಾಂಡ್ ಅಂತಾನೆ ಕರೆಯಲ್ಪಡುವಂತ ಈ ಬಾಲಕ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದ್ದಾನೆ. ತಾನು ರಾಮ ಹಾಗೂ ಹನುಮನ ಅತಿ ದೊಡ್ಡ ಭಕ್ತ ಅಂತ ಕರೆಸಿಕೊಳ್ಳುವಂತ ಈ ಹುಡುಗ ಕಳೆದ 6 ವರ್ಷಗಳಿಂದನೂ ಕೂಡ ಹನುಮಾನ್ ಗಡಿಯ ವೀರ ಹನುಮ ಮೂರ್ತಿಯ ಸೇವೆಯನ್ನ ಮಾಡಿಕೊಂಡು ಬಂದಿದ್ದಾನೆ. ಇವರನ್ನ ಇಲ್ಲೆಲ್ಲ ಬಾಲಯೋಗಿ ಅಂತ ಜನ ಕರೀತಾರೆ. ಈ ಭಾರತದ ನೆಲದ ಮಹಿಮೆನೆ ಅಂಥದ್ದು. ಇದು ಆಧ್ಯಾತ್ಮದ ತವರು ಮನೆ. ಜಗತ್ತಿನ ಶ್ರೇಷ್ಠ ತಂತ್ರಜ್ಞಾನ ಹುಟ್ಟಿದ್ದು ಭಾರತದಲ್ಲಿ. ವಿಶ್ವದ ಅನೇಕ ತತ್ವ ಸಿದ್ಧಾಂತಗಳು ಮೊದಲು ಜನಿಸಿದ್ದೇ ಇಲ್ಲಿ. ಭಾರತ ಹಲವು ಜನ ಯೋಗಿಗಳನ್ನ, ಸಿದ್ಧರನ್ನ, ಸಾಧು ಸಂತರನ್ನ ಈವರೆಗೂ ಕಂಡಿದೆ. ಅಂದಿನ ಮಾರ್ಕಂಡೇಯ, ಧ್ರುವ ಪ್ರಹ್ಲಾದ ಮುಂತಾದ ಬಾಲದೈವ ಭಕ್ತರಿಂದ ಈ ನಾಡು ಸತ್ಕೀರ್ತಿಯನ್ನ ಪಡೆದಿದೆ. ಇವತ್ತು ಆಧುನಿಕತೆ ತಾಂಡವಾಡ್ತಿದ್ರು ಕೂಡ ಈ ನೆಲದ ಆಧ್ಯಾತ್ಮಿಕ ತಳಹದಿ ಸಂಪೂರ್ಣ ಮುಚ್ಚೋಗಿಲ್ಲ. ನಮ್ಮದು ವಿವೇಕಾನಂದರು ಜನಿಸಿದ ಪುಣ್ಯಭೂಮಿ. ಬಾಲ ನರೇಂದ್ರರ ಜೀವನಗಾಥೆ ನಮ್ಗೆಲ್ಲ ಗೊತ್ತೇ ಇದೆ. ಅದು ನಮ್ಗ್ಯಾವತ್ತೂ ಕೂಡ ಆದರ್ಶಪ್ರಾಯವಾಗಿ ನಿಲ್ಲುವಂತ ಪಾತ್ರ. ಇವತ್ತು ಈ ಬಾಲ ಯೋಗಿಯಾದಂಥ ಸೂರಜ್ ದಾಸ್ ಕಳೆದ ಶತಮಾನದ ವಿವೇಕಾನಂದರನ್ನ ಸಾಕಷ್ಟು ಕಡೆ ನೆನಪಿಗೆ ತರ್ತಾರೆ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಪ್ರಬುದ್ಧವಾಗಿ ಮಾತನಾಡುವಂತ ಇವರು ರಾಮಾಯಣದ ಸಂಪೂರ್ಣ ಘಟನೆಗಳನ್ನ ಕಣ್ಣಿಗೆ ಕಟ್ಟುವ ಹಾಗೆ ವಿವರಿಸ್ತಾರೆ. ನೀವು ಮದುವೆ ಆಗೋದಿಲ್ವ ಅಂತ ಕೇಳಿದ್ರೆ ತಾನೊಬ್ಬ ಶಿಸ್ತಿನ ಬ್ರಹ್ಮಚಾರಿ ಹಾಗೂ ಹನುಮಾನ್ ದೇವರ ಅತಿ ದೊಡ್ಡ ಭಕ್ತ ಅಂತ ಹೇಳುವಂತ ಬಾಲಯೋಗಿ ತಾವು ಮದುವೆ ಆಗಲ್ಲ. ಜೀವಮಾನವಿಡೀ ಹನುಮನ ಸೇವೆ ಹಾಗೂ ರಾಮನ ಸೇವೆಯನ್ನ ಮಾಡ್ಕೊಂಡು ಇರ್ತೀನಿ. ಇದಕ್ಕೆ ತನ್ನ ಪರಿವಾರದವರ ಎಲ್ಲರ ಬೆಂಬಲ ಕೂಡ ಇದೆ ಅಂತ ಹೇಳ್ತಾರೆ. आप शादी वादी करवा कि ना करवा? नहीं, हम हनुमान जी के सेवा में अपना समय व्यतीत करेंगे। हाँ। शादी नहीं करेंगे। अभी आप नहीं करेंगे? जी नहीं। क्यों नहीं करेंगे? हनुमान जी भी हमारे बालयोगी थे, हम भी बालयोगी रहेंगे। ಈ ಬಾಲಯೋಗಿ ಮಹಾರಾಜರ ಕೌಟುಂಬಿಕ ವಿವರವನ್ನ ನೀಡುವುದಾದರೆ ಇವರು ಇವರ ಪೋಷಕರ ಒಟ್ಟು 7 ಜನ ಮಕ್ಕಳ ಪೈಕಿ ತಾವು ಕೂಡ ಒಬ್ರು. ಇವರ ಸಹೋದರ ಸಹೋದರಿಯರ ಪೈಕಿ ಆಗಾಗಲೇ 3 ಅಣ್ಣಂದಿರಿಗೆ ಹಾಗೂ ಅಕ್ಕಂದಿರಿಗೆ ಮದುವೆಯಾಗಿದೆ. ಈ ಸೂರಜ್ ದಾಸ್ಗೆ ಇನ್ನು 12 ವರ್ಷ ವಯಸ್ಸು. ಆಡುವ ವಯಸ್ಸಲ್ಲಿಯೇ ಇವರಿಗೆ ಇಷ್ಟು ದೈವಭಕ್ತಿ ಹಾಗೂ ಧಾರ್ಮಿಕ ಪ್ರಬುದ್ಧತೆ ಇರೋದು ನಿಜಕ್ಕೂ ಅಚ್ಚರಿಯ ಸಂಗತಿ. ಇಂಥ ಒಬ್ಬ ಸಾಧು ಸಂತನಂತ ಮಗನನ್ನ ಹಡೆದಂತ ಇವರ ಪೋಷಕರೇ ಧನ್ಯ ಎಂಬುದು ಇಲ್ಲಿಯ ಜನರ ವಾದ. ಅಯೋಧ್ಯೆಯಿಂದ ಕೇವಲ 2-3 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಇವರ ಪರಿವಾರ ಇವರ ಆಧ್ಯಾತ್ಮಿಕ ಜೀವನಕ್ಕೆ ಹಾಗೂ ಅದರ ಪ್ರೌಢ ನಿರ್ಧಾರಗಳಿಗೆ ಪ್ರೋತ್ಸಾಹಿಸಿರುವುದು ದೊಡ್ಡ ವಿಷಯ.
ದೊಡ್ಡ ಮಕ್ಕಳಿಗೆ ಹೇಗೂ ಮದುವೆಯಾಗಿದೆ, ಕಿರಿಯ ಮಗನಿಗೆ ದೇವರ ಧ್ಯಾನದಲ್ಲಿ ಆಸಕ್ತಿ ಇರೋದಾದರೆ ಅವನು ಅದರಲ್ಲಿಯೇ ಕಾಲ ಕಳೀಲಿ, ನಾವು ಅದಕ್ಕೆ ಅಡ್ಡಿ ಮಾಡಲ್ಲ ಎನ್ನುವಂತ ಇವರ ಕುಟುಂಬದವರ ಅಭಿಪ್ರಾಯ ನಿಜಕ್ಕೂ ಈ ಒಂದು ದಿಸೆಯಲ್ಲಿ ಮೆಚ್ಚುವಂಥದ್ದು. ಇವತ್ತಿನ ಕಾಲದಲ್ಲಿ ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IAS, IPS, ಸಾಫ್ಟ್ವೇರ್ ಹೀಗೆ ಏನೇನೋ ಆಗಬೇಕು ಅಂತ ಎಲ್ಲ ಪೋಷಕರು ಬಯಸೋದು ಹಾಗೂ ಅದಕ್ಕಾಗಿ ಅವರನ್ನ ಆರಂಭದಿಂದನೇ ತಯಾರು ಮಾಡೋದು ಸಹಜ. ಆದರೆ ತಮ್ಮ ಮಗ ದೈವ ಭಕ್ತನಾಗ್ಲಿ, ಸಮಾಜ ಸೇವಕನಾಗ್ಲಿ ಅಂತ ಬೆಂಬಲಿಸುವವರು ಬಹಳ ವಿರಳ. ವಿದ್ಯೆ, ನೌಕರಿ, ಮದುವೆ, ಸಂಸಾರ, ಸಂತಾನೋತ್ಪತ್ತಿ ಕೇವಲ ಇಂಥ ಲೌಕಿಕ ಹಂತಗಳಲ್ಲಿಯೇ ಮಕ್ಕಳ ಬೆಳವಣಿಗೆ ಹಾಗೂ ಉನ್ನತಿಯನ್ನು ನಿರೀಕ್ಷೆ ಮಾಡುವಂಥ ಪೋಷಕರು ಇರುವಂಥ ಈ ಕಾಲದಲ್ಲೂ ಕೂಡ ತಮ್ಮ ಮಗ ತಾನು ಮದುವೆಯಾಗಲ್ಲ, ದೈವದ ಸೇವೆಯಲ್ಲಿ ಮುಂದುವರಿತೀನಿ ಅಂತ ಹೇಳಿದ್ರು ಕೂಡ ವಿಚಲಿತರಾಗದೆ ಸಮ್ಮತಿಸಿರುವಂಥ ಈ ಹುಡುಗನ ಪೋಷಕರ ಮನಸ್ಥಿತಿಗೆ ನಿಜಕ್ಕೂ ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು. ಈತನ ವಯಸ್ಸಿನ ಎಷ್ಟೋ ಹುಡುಗರಿಗೆ ತಿಳಿದಿರದಂಥ ಎಷ್ಟೋ ಸಂಗತಿಗಳು ಈ ಸೂರಜ್ ದಾಸ್ಗೆ ಗೊತ್ತಿದೆ. ಆ ಮಾತಿನ ಸ್ಪಷ್ಟತೆ, ವಯಸ್ಸಿಗೆ ಮೀರಿದಂಥ ಪ್ರಬುದ್ಧತೆ, ಜ್ಞಾನ, ತಿಳುವಳಿಕೆ ಹಾಗೂ ಈತನ ದೃಢವಾದಂಥ ನಡೆನುಡಿಗಳು ಇತರರಿಗಿಂತನೂ ಕೂಡ ಈತನನ್ನ ಭಿನ್ನವಾಗಿಸಿವೆ. ರಾಮ ಹಾಗೂ ಹನುಮರ ಸೇವೆ ಜೊತೆ ಸಾಧ್ಯವಾದರೆ ಸಮಾಜವನ್ನ ಉದ್ಧರಿಸುವ ಒಂದಷ್ಟು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲೂ ಕೂಡ ಮಾಡುವಂತ ಇಚ್ಛೆ ತನಗಿದೆ ಅಂತ ಈ ಸೂರಜ್ ಹೇಳ್ತಾರೆ. ಈತನ ದಿನಚರಿ ಕೂಡ ನಿಮಗೆ ಸೋಜಿಗವನ್ನ ಉಂಟುಮಾಡುತ್ತೆ. ಪ್ರತಿದಿನ ಕೂಡ ಬೆಳಗಿನ ಜಾವ 4 ಗಂಟೆಗೆ ಏಳುವಂತ ಈ ಹುಡುಗ ಪ್ರಾತರ್ವಿಧಿಗಳನ್ನ ಪೂರೈಸಿಕೊಂಡು ಬೆಳಗ್ಗೆ ಹಾಗೂ ಸಂಜೆ 2 ಸಮಯ ಕೂಡ ಭಗವಂತನ ಪೂಜೆಯಲ್ಲಿ ತೊಡಗ್ತಾನೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಮಾತಿನ ಹಾಗೆ ಈಗಿಂದಲೇ ಇಷ್ಟು ಕಟ್ಟುನಿಟ್ಟಿನ ವ್ರತನಿಷ್ಠನಾದಂಥ ಈ ಬಾಲಕ ಇದೇ ರೀತಿ ಮುಂದುವರೆದರೆ ಮುಂದೆ ನಿಜಕ್ಕೂ ಮಹತ್ತರವಾದುದನ್ನೇ ಸಾಧಿಸ್ತಾನೆ. ಅದ್ಯಾವ ಶಕ್ತಿ ಈತನಲ್ಲಿ ಇಂಥ ದೈವಿಕತೆ ತುಂಬಿದೆಯೋ, ಯಾವ ಶಕ್ತಿ ಈತನನ್ನ ದೇವರ ಕಡೆ ಮುಖ ಮಾಡುವಂತೆ ಪ್ರೇರೇಪಿಸಿದೆಯೋ ಗೊತ್ತಿಲ್ಲ. ಈ ಹಿಂದೆ ಬಾಲ ನರೇಂದ್ರರನ್ನ ವಿವೇಕಾನಂದರನ್ನಾಗಿ ಮಾಡಿದಂಥ ಶಕ್ತಿನೇ ಈ ಹುಡುಗನನ್ನು ಕೂಡ ಉತ್ತಮ ಕಾರ್ಯಗಳತ್ತ ಪ್ರಚೋದನೆ ಮಾಡುವಂತಾಗಲಿ. ಅಯೋಧ್ಯೆಯ ರಾಮ ಮಂದಿರಕ್ಕೆ ಸಿಕ್ಕ ಜಯದಂತೆ ಮುಂದೆ ಮಥುರಾದ ದೇವಸ್ಥಾನವೂ ಕೂಡ ಪುನರುತ್ಥಾನವಾಗಬೇಕು ಹಾಗೂ ಭಾರತ ಮಾತ್ರವಲ್ಲದೆ ವಿಶ್ವಾದ್ಯಂತ ಎಲ್ಲೆಲ್ಲಿ ಹಿಂದೂ ಮಂದಿರಗಳು ಪರಕೀಯರ ದಾಳಿಗೆ ಒಳಗಾಗಿ ನಾಮಶೇಷಗೊಂಡಿವೆಯೋ ಅಲ್ಲೆಲ್ಲವೂ ಕೂಡ ರಾಮ ಮಂದಿರದಂತೆ ಮತ್ತೆ ಜೀವವನ್ನು ತಾಳಬೇಕು ಎಂಬುದು ಈ ಬಾಲಕನ ಮಹದಾಶಯ. ತಾನು ಮಥುರಾದ ಕೃಷ್ಣ ಮಂದಿರದ ಉದ್ಧಾರಕ್ಕಾಗಿ ನಿರೀಕ್ಷೆ ಮಾಡ್ತಿದ್ದೇನೆ ಅಂತ ಹೇಳುವಂತ ಈ ಬಾಲಕನ ಕಣ್ಣಿನಲ್ಲಿ ಭವ್ಯ ಭಾರತವನ್ನ ಒಗ್ಗೂಡಿಸುವಂತ ಕನಸು ಕಂಗೊಳಿಸ್ತಿದೆ. ಭಾರತದ ನೆಲದಲ್ಲಿ ಯಾರದೋ ಆಕ್ರಮಣಕ್ಕೆ ತುತ್ತಾಗಿ ಈ ನೆಲದ ಧೂಳಲ್ಲಿ ಧೂಳಾಗಿ ಹೋದಂತ ದೇಗುಲಗಳೆಲ್ಲ ಮತ್ತೊಮ್ಮೆ ತಲೆ ಎತ್ತಬೇಕು ಎಂಬುದು ತಪ್ಪೇನಲ್ಲ. ಅಂಥ ಒಂದು ಕನಸು ಭಾರತೀಯನದಾಗಬೇಕು. ಇವತ್ತು ರಾಮನನ್ನ ಆರಾಧಿಸುವಂತ ಅದೆಷ್ಟೋ ಜನ ಮುಸಲ್ಮಾನರಿದ್ದಾರೆ. ಅವರೆಲ್ಲ ರಾಮ ಜನ್ಮಭೂಮಿಯನ್ನ ಬೆಂಬಲಿಸ್ತಾನೂ ಕೂಡ ಇದ್ದಾರೆ. ಈ ಒಂದು ವಿಷಯವಾಗಿ ಆ ರಾಮನಲ್ಲೂ ಕೂಡ ಭೇದ ಇಲ್ಲ. ಸಂತ ಕಬೀರ್ ದಾಸನ ದಾಸನಾಗಿ ಬಂದು ಆತನ ಮನೆಯಲ್ಲಿ ಆಳಾಗಿ ನೆಲೆಸ್ತಂತ ರಾಮನ ಸರಳತೆ, ನಿಷ್ಕಾಮ ಪ್ರೀತಿ ಇಲ್ಲಿ ಅವನನ್ನ ವಿರೋಧ ಮಾಡುವಂತ ಕೆಲವರ ಆಂತರ್ಯದ ಕಣ್ಣನ್ನ ತೆರೆಸಬೇಕಿದೆ. ಸದಾ ಧೋತಿ ಕುರ್ತಾವನ್ನು ಧರಿಸುವಂತ ಸೂರಜ್ ದಾಸ್ಗೆ ನೀವ್ಯಾಕೆ ಬೇರೆಯವರ ಹಾಗೆ ನಾರ್ಮಲ್ ಬಟ್ಟೆನ ಧರಿಸಲ್ಲ ಅಂತ ಕೇಳಿದ್ರೆ ಅವರ ಕೆಲಸ ಬೇರೆ, ನನ್ನದು ಬೇರೆ ಅಂತ ಹೇಳ್ತಾರೆ. ಇಲ್ಲಿ ಅವರ ಉದ್ದೇಶನೇ ಬೇರೆ, ನಂದೇ ಬೇರೆ. ನಾನು ಈ ಬಟ್ಟೆಯಲ್ಲಿ ಸಂತೃಪ್ತನಾಗಿದ್ದೇನೆ ಹಾಗೂ ನನಗೆ ಸಾಧಾರಣ ಭೋಜನವೇ ಹೆಚ್ಚು ಇಷ್ಟ. ಯಾವುದೇ ಬಗೆಯ ಲೌಕಿಕ ಆಡಂಬರ ನನಗೆ ಬೇಕಿಲ್ಲ. ನಾನು ಇಲ್ಲಿಗೆ ಬಂದಿರೋದು ದೇವರ ಧ್ಯಾನ ಹಾಗೂ ಸೇವೆಗೆ ಮಾತ್ರ ಅಂತ ಸೂರಜ್ ಹೇಳ್ತಾರೆ. ತನ್ನ 6ನೇ ವಯಸ್ಸಿನಲ್ಲಿಯೇ ಇಂಥ ಧಾರ್ಮಿಕ ಪ್ರವೃತ್ತಿಗೆ ಇಳಿದಂತ ಸೂರಜ್ಗೆ ಆರಂಭದಲ್ಲಿ ಅಂದ್ರೆ ಇವರಿಗೆ 8-9 ವರ್ಷ ಇದ್ದಾಗಲೇ ಇವರ ಪೋಷಕರು ಅಷ್ಟಾಗಿ ಬೆಂಬಲ ಕೊಟ್ಟಿರಲಿಲ್ಲ. ಆದ್ರೆ ಕ್ರಮೇಣ ಅವರ ಮಗನ ವ್ಯಕ್ತಿತ್ವ ಹಾಗೂ ಅವನ ಆಸ್ತಿಕ ಪ್ರಜ್ಞೆಗೆ ಸೋತು ಸಮ್ಮತಿಯನ್ನ ಕೊಡ್ತಾರೆ. ಅಖಂಡ ಹಿಂದೂ ರಾಷ್ಟ್ರದ ಸ್ಥಾಪನೆ ತನ್ನ ಗುರಿ ಎನ್ನುವಂತ ಈ ಬಾಲಕನಿಗೆ ಈಗ ಅಧಿಕೃತವಾಗಿ ರಾಮ ಮಂದಿರಕ್ಕೆ ಆಹ್ವಾನದ ಟಿಕೆಟ್ ಸಿಕ್ಕಿದೆ. ಜನವರಿ 22ರಂದು ಈ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸೂರಜ್ ತವಕದಿಂದ ಕಾದಿದ್ದಾರೆ. ವಿಶೇಷವಾಗಿ ಇಷ್ಟೆಲ್ಲಕ್ಕೂ ಕಾರಣ ಆಗಿರುವಂಥ ದೇಶದ ಪ್ರಧಾನಿ ಮೋದಿ ಹಾಗೂ UPಯ ಮುಖ್ಯಮಂತ್ರಿಯಾದಂಥ ಯೋಗಿ ಆದಿತ್ಯನಾಥ್ ಅವರನ್ನ ಕಾಣುವಂಥ ಇಚ್ಛೆ ಇವರದ್ದು. ವೀಕ್ಷಕರೇ, ಈ ಹುಡುಗನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.